ನಾನು ಒಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಾರ್ಯಕರ್ತ ಆಗಿ ನಮ್ಮ ಹಿರಿಯವರು ಎಲ್ಲರ ಮುಖಾಂತರ ನಮ್ಮ ರೈತರು ಕಷ್ಟ ನೋಡಿ ಅಳಿಯ ಮನಸ್ಸಿನಿಂದ ನಮ್ಗೆ ಏನ್ ಮಾತಾಡ್ಬೇಕು ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ಜೋಳದ ಬಗ್ಗೆ ಹಿಂಗಾರಿ ಮುಂಗಾರಿ ಅಂತ ಕನ್ಫ್ಯೂಷನ್ ಮಾಡಿ ದುಡ್ಡು ಇವತ್ತಿಗೆ ಲೇಟ್ ಮಾಡಿ ಬರ್ತಾ ಇದ್ದಾರೆ. ಇದು ಅದ್ರ ಬಗ್ಗೆ ನಮ್ಮ ಎಲ್ಲರೂ ಹಿರಿಯವರು ಹೇಳಿದ್ದಾರೆ, ಅದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸದ್ಯ ರಾಯಚೂರು ಜಿಲ್ಲೆಗೆ 190 ಕೋಟಿ ರೊಕ್ಕ ಪೆಂಡಿಂಗ್ ಐತೆ. ಇವತ್ತಿ ಅದೇ ಮಾನ್ಯ ತಾಲೂಕಿಗೆ ಬಂದು ಸಿರಿವಾರ ಕೂಡಿ 77 ಕೋಟಿ ರೂಪಾಯಿ ಇವತ್ತು ಕಟ್ಟರೆ ನಮ್ಮ ರೈತರೆಲ್ಲ ಸುಖವಾಗಿ ಬದುಕ್ತಾರೆ ಎಂಬುದು ನಾನು ತಿಳಿಸ್ತಾ ಇದ್ದೀನಿ. ಇದು ಈ ಜೋಳದ ದುಡ್ಡು ವಿಷಯನೇ ಅಲ್ಲ. ಈ DK ಶಿವಕುಮಾರ್ ಸರ್, ನೀವು ಏನ್ ಮಾತಾಡಿದ್ರಿ ಅಸೆಂಬ್ಲಿನಾಗ ವಿರೋಧ ಪಕ್ಷಕ್ಕೆ? ನೀವು ನಮ್ ತಾಕತ್ ನೋಡ್ತೀಯಾ, ನಮ್ ಧೈರ್ಯ ನೋಡ್ತೀಯಾ, ನಮ್ ದಿಕ್ಕತ್ತು ನೋಡ್ತೀಯಾ ಅಂತ ಹೇಳಿದ್ರಿ. ನಿಮ್ ದಿಕ್ಕತ್ತು, ನಿಮ್ ಧೈರ್ಯ, ನಿಮ್ ಸಾಹಸ ಏನಾಯ್ತು ಇವತ್ತು ದುಡ್ಡು ಕೊಡಲಿ ತೋರಿಸಿ. ಇವತ್ತು ರಾಯಚೂರು ಜಿಲ್ಲೆ ದುಡ್ಡು ಕೊಟ್ಟು ನಿಮ್ ದಿಕ್ಕತ್ತು ತೋರಿಸಿ, ನಿಮ್ ಧೈರ್ಯ ತೋರಿಸಿ, ನಿಮ್ ಎಷ್ಟು ತೋರಿಸ್ರಿ. ನಿಮ್ ಮೇಲೆ ಗೌರವ ಐತೆ, ಗೌರವ ಇಲ್ಲ ಅಂತಲ್ಲ. ಆದ್ರೆ ನಮ್ ರೈತರು ಬದುಕಬೇಕಂದ್ರೆ ನೀವು ದಿಕ್ಕತ್ತು ಧೈರ್ಯ ಎಲ್ಲ ಕೊಟ್ಟು ನಮ್ ರೈತರ ದುಡ್ಡು ಎಲ್ಲ ಕ್ಲಿಯರ್ ಮಾಡಿ ಒಂದು ವಾರ ಒಳಗೆ ಮಾಡಿಲ್ಲ ಅಂದ್ರೆ ಇಷ್ಟು ಗಂಟೆ 10 ನಾವು ಹೋರಾಟ ಮಾಡ್ತೀವಿ ಅಂತ ಕಂಪ್ಲೀಟ್ ರೋಡ್ನೇ ಬ್ಲಾಕ್ ಮಾಡ್ತೀವಿ. ಇನ್ನು ಮುಂದೆ ನಡೆಯೋದು ಇದೊಂದೇ ಅಲ್ಲ, ಜೋಳದ ಒಂದೇ ಮುಗಿದಿಲ್ಲ. DK ಶಿವಕುಮಾರ್ ಸರ್, ಇವತ್ತು ನೀರು ಕೆನಾಲ್ ತುಂಬ್ತಾ ಇತ್ತು ಡ್ಯಾಮ್. ಇವತ್ತು ಕೆನಾಲ್ ನೀರು ಹರಿಬೇಕಂದ್ರೆ ಒಂದು ಕೆನಾಲ್ ರಿಪೇರ್ ಮಾಡಿಲ್ಲ, ನೀನು ಒಂದು ಪೈಪ್ಗೆ ಗ್ರೀನ್ ಹಚ್ಚಿಲ್ಲ. ನೀವು ನಾಳೆ ನೀರು ತುಂಬ್ಕೊಂಡ್ರೆ ನೀವು ಹೆಂಗ ನೀರು ಕೊಡ್ತೀವಿ? ಒಂದು ಕೆನಾಲ್ ಮೇಂಟೆನೆನ್ಸ್ ಮಾಡಿಲ್ಲ. ಅಲ್ಲಿಂದ ರಾಯಚೂರಿನಿಂದ ಹಿಡಿದು ಹೊಸಪೇಟೆವರೆಗೆ ಕಾಲಿನ ಮೇಲೆ ಕೈ ಹಾಕಿಲ್ಲ, ಒಂದು ಗಿಡ ಕರೆದಿಲ್ಲ, ದಾರಿ ಮಾಡಿಲ್ಲ, ರಸ್ತೆ ಇಲ್ಲ, ಏನಿಲ್ಲ. ಇವತ್ತು ಪಟ್ಟ ನೀರು ಬಂದ್ರೆ ಹೆಂಗ್ ಬಿಡ್ತೀರಿ ನೀವು? ಏನು ರಿಪೇರಿ ಮಾಡ್ಲಾರ್ದಂಗೆ ಹೆಂಗ್ ಬಿಡ್ತೀರಿ? ಅದು ಒಂದನೇ ಅಲ್ಲ, ಇನ್ನು ಬಹಳ ಸಮಸ್ಯೆ ಇದಾವ ರೈತರಿಗೂ. ಇವ ಹೆಣ್ಮಕ್ಳು ಗೃಹಲಕ್ಷ್ಮಿ ಅಂತ ಹೇಳ್ಯಾರ, ಎಲ್ಲಿ ಕೊಟ್ಟು ಗೃಹಲಕ್ಷ್ಮಿ ಅಲ್ಲಿ ಕೇಳಿ. CPM ಆಫೀಸ್ ಹೋಗೋಣ ಹೆಣ್ಮಕ್ಳನ್ನ 5 ಲಕ್ಷ ಅಪ್ಲಿಕೇಶನ್ ಪೆಂಡಿಂಗ್ ಇದಾವ ಇವತ್ತಿಗೆ. ನೀವು ಗೃಹಲಕ್ಷ್ಮಿ ಕೊಟ್ಟಿದ್ರು, ಏನ್ ಕೊಟ್ಟಿದ್ರು? ಕರೆಂಟ್ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರೇ, ನಿಮ್ಗೆ ಫ್ರೀ, ನನ್ಗೂ ಫ್ರೀ, ಎಲ್ಲಾರ್ಗು ಫ್ರೀ, 200 ಯೂನಿಟ್ ಬೇಕಾ ಬೇಡ ಅಂತ ಕೇಳಿದ್ರು. ಬರ್ರಿ ಇಲ್ಲಿ, ನನ್ನ ಹತ್ರ ಬಿಲ್ ಐತೆ. ನೀವು 200 ಯೂನಿಟ್ ಅಂದ್ರೆ ವರ್ಷಕ್ಕೆ 2400 ತೆಗೆದು ನನ್ನ ಹತ್ರ ಎಷ್ಟು ದುಡ್ಡು ವಸೂಲು ಮಾಡಿದ್ರು ತೋರಿಸ್ರಿ, ಬರ್ರಿ, ನನ್ನ ಹತ್ರ ಬಿಲ್ ಐತೆ, ಎಲ್ಲ ಮಾಹಿತಿ ಐತೆ. ಈ ತರ ನೀವು ಮಾಡಕ್ ಹೋಗ್ಬೇಡ್ರಿ. ಇನ್ನ ಹೇಳ್ಬೇಕಂದ್ರೆ ಕಂಡಾಪಟ್ಟ ಇದಾವ ರೈತ ಸಮಸ್ಯೆಗಳು. ಇನ್ನ FID ಬಗ್ಗೆ ಮಾತಾಡ್ತೀರಿ, FID ಬಗ್ಗೆ ಮಾತಾಡ್ಬೇಕಂದ್ರೆ ಐತೆ. ಇನ್ನ ರಿಜಿಸ್ಟರ್ ಆಫೀಸ್ನಾಗ ಸಮಸ್ಯೆಗಳು ಇದಾವ. ಇನ್ನ AD ಎಲ್ಲಾರ ಮೇಲೆ ಸಮಸ್ಯೆ ಐತೆ. ನೀವು ಬೇಕಂದ್ರೆ ಒಂದು ಟೀಮ್ ಕಲ್ಸ್ರಿ, ನೋಡ್ರಿ, AD ಎಲ್ಲಾರು ಕಲ್ಸ್ರಿ, DD ಎಲ್ಲಾರು ಕಲ್ಸ್ರಿ. ಎಲ್ಲ ಸಮಸ್ಯೆಗಳನ್ನ ಒಂದು ಟೀಮ್ ಕಲ್ಸ್ರಿ, ಒಂದು ವಾರದಾಗ ನಮ್ಗೆ ಎಲ್ಲ ಬಗೆಹರಿಸ್ಕೊಡ್ರಿ ಅಂತ ನಿಮ್ ಕೈ ಹಿಡಿದು ಹೋಗ್ತೀವಿ. ಕಳೆದ ಫೆಬ್ರವರಿ ತಿಂಗಳಿನಿಂದ ಈ ರಾಜ್ಯ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಂದ ಜೋಳ ಖರೀದಿ ಮಾಡಿ ಸುಮಾರು 6 ತಿಂಗಳು ಆಗ್ತಾ ಬಂದರೂ ಕೂಡ ಅವರಿಗೆ ಕೊಡಬೇಕಾದಂಥ ಹಣ ಇವತ್ತಿಗೂ ಕೂಡ ಅವ್ರ ಖಾತೆಗೆ ಹಾಕಿಲ್ಲ. ಯಾವ ಸರ್ಕಾರ ರೈತರ ನೋವಿಗೆ, ರೈತರ ಸಂಕಷ್ಟಕ್ಕೆ ಸಹಾಯ ಆಗಬೇಕಾಗಿತ್ತು, ಆ ಸರ್ಕಾರ ಇವತ್ತು ರೈತರ ಜೋಳ ಖರೀದಿ ಮಾಡಿ, ಕನಿಷ್ಠ ಖರೀದಿ ಮಾಡಿದ ಜೋಳಕ್ಕೂ ಕೂಡ ದುಡ್ಡು ಹಾಕದೆ ರೈತರ ಪ್ರಾಣ ತೆಗೆಯುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಒಂದು ರೈತ ವಿರೋಧಿ ಸರ್ಕಾರವಾಗಿದ್ದು, ಈ ಸರ್ಕಾರ ಕೂಡಲೇ ಕಿತ್ತೊಯ್ಯಬೇಕಂತೇಳಿ ನಾನು ಮಾನ್ಯ ರಾಜ್ಯಪಾಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಕೊಟ್ಟಂಥ ಒಂದು ಮಾತು, ಭರವಸೆಗಳನ್ನು ಈಡೇರಿಸಿದೆ. ಈ ರೈತರೇನು ಯಾರು ಜೋಳ ಖರೀದಿ ಮಾಡ್ರಂತ ಯಾರು ಅರ್ಜಿ ಹಾಕೊಂಡಿಲ್ಲ ಸರ್ಕಾರಕ್ಕೆ. ಇವರೇ ರೈತರ ಒಂದು MSP ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಆ ಒಂದು ದರದಲ್ಲಿ ಖರೀದಿ ಮಾಡ್ತೀವಿ ಅಂತೇಳಿ ಇವರೇ ರೈತರಿಗೆ ಅರ್ಜಿ ಹಾಕೋಕ್ಕೆ ಕೇಳಿದ್ದು ಇವರೇ, ರೈತರಿಂದ ಖರೀದಿ ಮಾಡಿದ್ದು ಇವರೇ. ಆದರೆ ಇವತ್ತು ದುಡ್ಡು ಕೊಡದಂಥ ಪರಿಸ್ಥಿತಿ ಇವರದಾಗಿದೆ. ಈ ರೀತಿಯಾಗಿ ಖಜಾನೆ ಕಾಲಿಟ್ಕೊಂಡು ರೈತರ ಒಂದು ಜೋಳ ಖರೀದಿ ಮಾಡಿ ದುಡ್ಡು ಹಾಕದಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಸರ್ಕಾರಕ್ಕೆ ತಂದು ಒದಗಿಸಿಟ್ಟಿದೆ. ಇದು ತೀರಾ ಖಂಡನೀಯ. ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ಕೊಡಬೇಕಾದಂಥ ಬಾಕಿ ಹಣವನ್ನು ಕೂಡಲೇ ಪಾವತಿಸದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಕೂಡ ಈ ಒಂದು ಸಭೆಯ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಮಾನವ ಮಂಡಲದ ಪರವಾಗಿ. ಅದೇ ರೀತಿಯಾಗಿ ಇವತ್ತು ಮಳೆಗಾಲ ಪ್ರಾರಂಭ ಆಗಿ 2 ತಿಂಗಳುಗಳು ಕಳೆದರೂ ಕೂಡ ಮಳೆ ಇಲ್ಲ. ಈ ಕುರಿತು ಬರಗಾಲ ಘೋಷಿಸುವಂತೆ ಹಲವಾರು ಜನ ಬೇಡಿಕೊಂಡರೂ ಕೂಡ ಯಾವುದೇ ಸರ್ವೆ ಕಾರ್ಯ ಇವತ್ತಿಗೂ ಕೂಡ ಈ ಒಂದು
ಕ್ಷೇತ್ರದಲ್ಲಿ ಆರಂಭ ಆಗಿಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಅದೇ ರೀತಿ ಸುಮ್ಮನೆ ಕುಂತಾರ. ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಯಾವುದೇ ಹಳ್ಳಿಗೆ ಹೋಗ್ದೇನೆ, ಯಾವುದೇ ಕೃಷಿ ಜಮೀನುಗಳಿಗೆ ಹೋಗ್ದೇನೆ, ಯಾವುದೇ ಸರ್ವೆ ಕಾರ್ಯಾರಂಭ ಮಾಡದೆ ಕೇವಲ SIR ಅಂತ ಹೇಳ್ಕೊಂಡು ಕಳೆದ 2 ತಿಂಗಳುಗಳಿಂದ ಜನರಿಗೆ ಒಂದು ನೋವು ಕೊಡ್ತಾ ಇದ್ದಾರೆ. ರೈತರು ಏನಾದರೂ ಕೇಳಿದರೆ SIRನಲ್ಲಿದ್ದೀವಿ, ಸೆನ್ಸಸ್ನಲ್ಲಿದ್ದೀವಿ, DC ಬರ್ತಾರ, AC ಬರ್ತಾರ ಅಂತ ಮಾತುಗಳು ಬಿಟ್ಟ ಮೇಲೆ ಈಗ ಮುಂದೆ ಮತ್ತೆ ಬೆಳೆ ಹಾಕ್ಬೇಕಂದ್ರೆ ಕೈಯಲ್ಲಿ ದುಡ್ಡಿಲ್ಲ. ಇದ್ದಂಥ ದುಡ್ಡು ಈಗಾಗಲೇ ಹತ್ತಿ ಬೆಳೆಗಳಿಗಾಗಿ ಬೀಜ ತಂದು ಎಲ್ಲರೂ ಕೂಡ ನಾಟಿ ಮಾಡಿದ್ದಾರೆ. ಆದರೆ ಬೆಳೆ ಬಂದಿಲ್ಲ, ಮೊಳಕೆ ಕೂಡ ಬಂದಿಲ್ಲ, ಬೆಳೆ ಉಳಿದಿಲ್ಲ. ಕೂಡಲೇ ರಾಜ್ಯ ಸರ್ಕಾರವು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಿ ರೈತರಿಗೆ ಸಿಗಬೇಕಾದಂಥ ಒಂದು ಬರಗಾಲದ ಒಂದು ಪರಿಹಾರ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕಂತೇಳಿ ಕೂಡ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತುಂಗಭದ್ರಾ ಕಾಲುವೆಗೆ ನೀರು ಎಷ್ಟೇ ಇರಲಿ, ಒಂದಿಷ್ಟು ನೀರು ಬಿಟ್ಟು ರೈತರ ಸಹಾಯಕ್ಕೆ ಈ ಸರ್ಕಾರ ಬರಬೇಕಂತೇಳಿ ನಾನು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಬೇಡಿಕೊಳ್ಳುತ್ತೇನೆ. ಧಿಕ್ಕಾರ 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 ಧಿಕ್ಕಾರ. ಈಗ ನಮ್ಮ ಕ್ಷೇತ್ರದ ಮಾಜಿ ಶಾಸಕರುಗಳು ಹಾಗೂ ಸಂಸದರುಗಳು ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲು ಆಗಮಿಸಿದ್ದಾರೆ. ಈ ಸಭೆಯ ನೇತೃತ್ವವನ್ನು 2025-26ನೇ ಸಾಲಿನಲ್ಲಿ MSP ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಸೇರಿ 23,109 ರೈತರು ಜೋಳವನ್ನ ನಮಗೆ ಸರ್ಕಾರಕ್ಕೆ ಸರಬರಾಜು ಮಾಡಿದ್ದಾರೆ. ಆ ಪೈಕಿ ನಮಗೆ ಒಟ್ಟಾರೆಯಾಗಿ 500 ಕೋಟಿ ರೂಪಾಯಿ ಅವಶ್ಯಕತೆ ಬರೀ ನಮ್ಮ ರಾಯಚೂರು ಜಿಲ್ಲೆಗೆ ಇತ್ತು. ಅತಿ ಹೆಚ್ಚು ಜೋಳ ಬೆಳೆದಿರತಕ್ಕಂಥ ಜಿಲ್ಲೆ ನಮ್ಮಲ್ಲಿ. ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳಬೇಕು ಅಂತಂದ್ರೆ 12,65,000 ಕ್ವಿಂಟಲ್ ಖರೀದಿ ಆಗಿದೆ ಈ ವರ್ಷ. ಅದರೊಳಗಡೆ ನಾವು ಇಲ್ಲಿವರೆಗೂ 14,500 ರೈತರಿಗೆ ಈಗ ಆಲ್ರೆಡಿ ಪೇಮೆಂಟ್ ಮಾಡಿದೀವಿ. 278 ಕೋಟಿ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿದೀವಿ. 278 crores ಪೇಮೆಂಟ್ ಮಾಡಿದೀವಿ. ಇನ್ನು 190 ಕೋಟಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ ಸರ್. ಅದರೊಳಗಡೆ 33 ಕೋಟಿ ಮುಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು 1,400 ರೈತರಿಗೆ. ಇನ್ನು 7,300 ರೈತರು 156 ಕೋಟಿ ಹಿಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು 2-3 ಸಾರಿ ಬೆಂಗಳೂರಿಂದ ಹೆಡ್ ಆಫೀಸ್ ಇಂದ ಡೆಲ್ಲಿಗೆ ಹೋಗಿ ಕೇಂದ್ರ ಕಚೇರಿಯಿಂದ ಕೇಂದ್ರ ಸರ್ಕಾರದಿಂದನೂ ಸಹಿತ ಅದರದ್ದು ದುಡ್ಡನ್ನ ರಿಲೀಸ್ ಮಾಡಿಕ್ಕೆ ಓಡಾಡ್ತಿದ್ದೀವಿ. ಈ ಒಂದು ತಿಂಗಳ ಎಂಡ್ ಒಳಗಡೆನೆ ಮುಂಗಾರಿನ ಕಂಪ್ಲೀಟ್ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ. ವಿತಿನ್ 15 days 15 ದಿನಗಳ ಒಳಗಾಗಿ ಸಂಪೂರ್ಣ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲಾ ರೈತರು, ನನಗೂ ಆ ಕಷ್ಟ ಅರ್ಥ ಆಗ್ತಿದೆ, ಆದಷ್ಟು ಬೇಗ ನಿಮ್ಮ ಪೇಮೆಂಟ್ ಅನ್ನ ನಾವೇನು ಜೋಳವನ್ನು ಖರೀದಿ ಮಾಡೀವಿ ಅದನ್ನ ತಕ್ಷಣ ನಿಮ್ಗೆ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಬಹಳ ಅವಶ್ಯಕತೆ ಇದೆ ಸರ್ ರೈತರಿಗೆ. ರೈತರಿಗೆ ಗೊಬ್ಬರ ತರಬೇಕಾಗಿದೆ, ಇವತ್ತು ಬಿತ್ತನೆ ಬೀಜ ತರಬೇಕಾಗಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಇದೆಲ್ಲ ಆಗಿದೆ. ನೀವು ಕೊಡದೇ ಇದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡ್ರಿ. ಆ ಪರಿಸ್ಥಿತಿ ಇದೀವ. ಇಲ್ಲ ಸರ್, ನೀವು 15 ದಿವಸ ಅಂತ ಹೇಳ್ಬೇಡ್ರಿ, ಒಂದು ವಾರದೊಳಗೆ ನಾವು ಇಷ್ಟು ದಿನ ತಡೆದಿದ್ದೀವಿ. ನಮ್ಗೆ 15 ದಿನ ದೊಡ್ಡದಲ್ಲ, 15 ದಿನ ತಡಿತೀವಿ. ಇನ್ನು 15 ದಿನದೊಳಗಡೆ ದುಡ್ಡು ಬೆಳಿಲ್ಲ ಅನ್ನೋದು ಅತಿ ಉಗ್ರವಾದ ಹೋರಾಟವನ್ನು ನಾವು ಮಾಡೋದಿಲ್ಲ. ಈ ಮೂಲಕ ನಮ್ಗೆ ಹೇಳ್ತಾ ಇದ್ದೀವಿ. ನಾವು ಯಾವುದೇ ತರದ ಮನವಿನೂ ಕೊಡಲ್ಲ. ಮಾಡಿದ್ದಾರೆ ಈಗಾಗಲೇ 1 ತಿಂಗಳ ಸರ್. ಹೋದ್ ಸಲ ನೀವು 10 ದಿನ ಒಳಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದಿರಿ. ಈಗ ಮತ್ತೆ 15 ದಿನ ಅಂತೀರಿ. ರೈತರು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅಲ್ಲ, ನಾವು ಜೋಳ ಬೆಳೆ ತಿರುಗಿ ಸೆಪ್ಟೆಂಬರ್ ಮತ್ತೆ ಜೋಳ ಬಿತ್ತಬೇಕು. ನೀವು 10 ದಿನ 15 ದಿನ ಅಂತ ಹೇಳಿದ್ರೆ ರೈತರು ಎಲ್ಲಿ ಎಣ್ಣೆ ಕುಡಿದು ಸಾಯ್ಬೇಕಾ? ಏನ್ ಮಾಡ್ಬೇಕು? ರಾಜ್ಯಾದ್ಯಂತ 3,000 ಕೋಟಿ ರೂಪಾಯಿ MSP ಇದೆ. ಇಲ್ಲಿವರೆಗೂ 1,850 ಕೋಟಿ ಇವಾಗ ಅವಶ್ಯಕತೆ ಇದೆ ರೈತರಿಗೆ. ಕಾಂಕ್ರೀಟ್ ಆಗಿ ಕನ್ಫರ್ಮ್ ಆಗಿ ಹೇಳ್ಬೇಕಂತ ಕನ್ಫರ್ಮ್ ಆಗಿ ನಾನು ಈಗ ಇಲ್ಲಿಗೆ ಬರ್ಬೇಕಾದ್ರೆ ಕೇಂದ್ರ ಕಚೇರಿಗೆ ಮಾತಾಡ್ಕೊಂಡು, ಯಾಕಂದ್ರೆ ನಾನು ರೈತರಿಗೆ ಉತ್ತರ ಕೊಡಕ್ ಹೋಗ್ತಿದ್ದೀನಿ. ಅಲ್ಲಿ ರೈತರ ಮುಖಂಡರು ಇದ್ದಾರೆ, ಮಾನ್ಯ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ನಾನು ಉತ್ತರ ಕೊಡ್ಬೇಕಾಗಿದೆ ಅಂತ ಕೇಳಿದಾಗ 31ನೇ ತಾರೀಕು ಒಳಗಡೆ ನಮಗೆ ಪೇಮೆಂಟ್ ನ ಕ್ಲಿಯರ್ ಮಾಡ್ತಕ್ಕಂಥ ಭರವಸೆನ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ತಕ್ಷಣ ಅಲ್ಲಿಂದ ದುಡ್ಡು ಬಂದ ತಕ್ಷಣ ನನಗೆ ಒಂದು ಕ್ಷಣ, ಒಂದು ದಿನಾನೂ ನಾನು ಅದನ್ನ ವೇಟ್ ಮಾಡಲ್ಲ. ಬೇರೆ ಯಾವುದೇ ರೀತಿ ಎಂತ ಒತ್ತಡಗಳು ಕಾರ್ಯಗಳು ಇದ್ರೆ ಅದನ್ನ ಬದಿಗೊತ್ತಿ ರೈತರಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮೇಲೆ ಕೆಲಸ ಮಾಡ್ತೀವಿ. 31ನೇ ತಾರೀಕು ಒಳಗಡೆನೆ ನಾವು ನೀವು ವೇಟ್ ಮಾಡೋದಲ್ಲ, ಮತ್ತೆ ಬೇರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ರಿ. ಈ ಪರಿಸ್ಥಿತಿ ರೈತರಿಗೆ ಹಿಂಗಾದ ಹಿಂಗಿಲ್ಲ ಅಂತ ಹೇಳಿ. ಹಿಂಗಾರು ಬೆಳೆ ನಮ್ದು 57 ಕೋಟಿ ಮಾನವ ತಾಲೂಕು ಒಂದೇ ಐತೆ. ಮತ್ತೆ ನಾವು ಬಿತ್ತು ಬೆಳೆದ ಮುಂದೆ ಗಾಡಿ ರೈತರು ಏನ್ ಎಣ್ಣೆ ಕುಡಿಬೇಕಾ, ಅಳಬೇಕಾ, ಏನ್ ಮಾಡ್ಬೇಕು ಹೇಳ್ರಿ? ಈಗ ಹತ್ತಿ 3 ಸಲ ಊರ್ಯಾರ. ಆ ಕಾರಣಕ್ಕೆ ರೈತರು ಏನ್ ಮಾಡ್ಬೇಕು ಉತ್ತರ ಕೊಡ್ರಿ. ಮೊದ್ಲು ಏನ ಮುಂದಿನ ತಿಂಗಳು ಕೊಡೋದು ಮುಂದಿನ
ಈಗ ಏನಂತ ಒಂದು 4-5 ದಿನದಾಗ ಹಾಕ್ಲಿಕ್ಕೆ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಂತ ನಿಮ್ಗೆ ಹೇಳ್ತೀವಿ. ನಮ್ಗೆ 15 ದಿನ ಮ್ಯಾಕ್ಸಿಮಮ್ ಟೈಮ್ ಕೊಡಿ. ಡೇಟ್ ವರೆಗೂ ನಾವು ರೈತರು ಬಹಳ ನಿಷ್ಠೆಯಿಂದ ಇದ್ದಾರೆ. ದಯವಿಟ್ಟು ಆ ಡೇಟ್ ವರೆಗೂ ನಾವು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡಲ್ಲ. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. 15 ದಿನಗಳ ಒಳಗಡೆ ಏನೋ ದುಡ್ಡು ಬರಲಿಲ್ಲ ಅಂದ್ರೆ ಅತಿ ಉಗ್ರವಾದ ಹೋರಾಟ. ನೀವು ಯಾರು ನಿಲ್ಲಿಸಕ್ಕೂ ಆಗಲ್ಲ. ಅಷ್ಟು ಉಗ್ರವಾದ ಹೋರಾಟವನ್ನು ಏನಾದ್ರೂ ರೈತರ ಆತ್ಮಹತ್ಯೆಗಳಾದ್ನಪ್ಪ ಅಂದ್ರೆ ನೇರ ಹೊಣೆಗಳು ಈ 3 ಹೊಣೆ ಆಯ್ತು ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್. ಇಲ್ಲ, ನಾವು ಖಂಡಿತ ಅಷ್ಟೊಳಗೆ ಪೇಮೆಂಟ್ ಮಾಡಿಸ್ತೀವಿ. ಹಾಗಾದ್ರೆ ನೀವು ಒಬ್ಬ ಜಿಲ್ಲಾಧಿಕಾರಿ ಬಂದಿದ್ದೀರಾ ಅಂತ ಈಗ ಮೊದಲನೇ ಹಂತದಲ್ಲಿ ಈಗ ಬರೋ ಈ ಒಂದು 3-4 ಡೇಸ್ ಅಲ್ಲಿ ನಾನು ಈ 3-4 ದಿನ ಅಂತ ಹೇಳಿದಾರೆ. ಆದ್ರೂ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬರಬಾರ್ದು ಅಂತ ಹೇಳಿ ಸರ್ ನಾನು 31ನೇ ತಾರೀಕುವರೆಗೂ ತೋತಿದ್ದೀನಿ. 31ನೇ ತಾರೀಕುವರೆಗೂ ನಾವು ಖರೀಫ್ ಕ್ಲಿಯರ್ ಮಾಡ್ಬಿಡ್ತೀವಿ. ಇಲ್ಲ, ಈಗ ಖರೀಫ್ ಕ್ಲಿಯರ್ ಮಾಡ್ತೀವಿ. ಮೊದಲನೇ ಫುಲ್ ಕ್ಲಿಯರ್ ಮಾಡ್ಬಿಡ್ತೀವಿ ಖರೀಫ್ನ. ರಬಿನ ಒಂದೇ ಹಂತದಲ್ಲಿ ಈಗ 3 ಹಂತ ಆಯ್ತು. ಖರೀಫ್ಗೆ ಇನ್ನೊಂದು ಹಂತ ಸೇರಿಸಿದ್ರೆ 4 ಹಂತ ಆಯ್ತು. ಹಾಗಾಗಿ ನಾವು ಹಿಂಗಾರಿಗೆ ನಾವು ನಿಮ್ಮ ಆಫೀಸಿಗೆ ಬಹಳ ಸಲ ಬಂದಿವಿ. ಹೌದು ಸರ್, ಬಹಳ ಸಲ ಬಂದಿವಿ. ನಮ್ಮ ಕನ್ವಿನ್ಸ್ ಮಾಡಿ ಕೆಲಸನೇ ಆಗಿಲ್ಲ. ಬಹಳ ಸಲ ಬಂದಿವಿ. 31ನೇ ತಾರೀಕು ಅಂತ ಗಡುವು ಕೊಟ್ಟೆ. 31ನೇ ತಾರೀಕಿಗೆ ನೀವು ಹಣ ಕೊಡ್ಲಿಲ್ಲ ಅಂದ್ರೆ ಸರ್ ಸಿನ್ನೂರು ತಾಲೂಕು ಒಂದು ಜಮಾ ಆಗಿ ಮಾನಿತರಿಗೆ ಹಾಕ್ಬಿಟ್ಟಿದೆ ಸರ್. ಅದು ಡೇಟ್ ವೈಸ್ ಬಂದತೆ. ಅದು ಏಪ್ರಿಲ್ 23 ಸರ್ ನೀವು ಮುಂಗಾರು ಹಿಂಗಾರ ಅಂತ ಕೇಳ್ರಿ ಸರ್. MSP ಏನೇ ಮುಂಗಾರು ಹಿಂಗಾರ ಅಂತಿಲ್ರಿ. ಹೌದು, ಡೇಟ್ ಪ್ರಕಾರ 23ನೇ ತಾರೀಕು ಏಪ್ರಿಲ್ ವರೆಗೂ ಕೊಟ್ಟಿದ್ದೀವಿ. ಡೇಟ್ ಪ್ರಕಾರ ನೀವು ಮಾಡ್ಕೊಂತ ಬರ್ತೀರಿ. ಈಗ ಯಾಕೆ ನಮಗೆ ಹಾಕಿದ ಅನ್ಯಾಯ? ಮಾನಿ ತಾಲೂಕು ಒಂದೇ ಯಾಕೆ 57 ಕೊಟ್ಟರೆ ಒಬ್ರು ಪೇಮೆಂಟ್ ಆಗಿಲ್ಲ? ಏನ್ ಕಾರಣ ಏನು ಬೇಕಲ್ಲ? ಸಿಂಧನೂರು ತಾಲೂಕಿನ ಯಾವುದಿಲ್ಲ.